ನಿಮ್ಮಲ್ಲಿ ಯಾರ್ದಾದ್ರೂ ಸ್ಕಿನ್ ಅನ್ಇವನ್ ಇದೆಯಾ ಅಥವಾ ತುಂಬ ಪಿಗ್ಮೆಂಟೇಷನ್ ಇದೆಯಾ, ಡಾರ್ಕ್ ಸ್ಪಾಟ್ಸ್, ಏಜ್ ಸೈನ್ಸಸ್, ಈ ಥರ ಯಾವುದೇ ಸ್ಕಿನ್ ರಿಲೇಟೆಡ್ ಸಮಸ್ಯೆಯಿಂದ ನೀವು ಬೇಸತ್ತಿದ್ದೀರಾ, ಇದಕ್ಕೆಲ್ಲ ಈ ವಿಡಿಯೋದಿಂದ ಸೊಲ್ಯೂಷನ್ ಸಿಗ್ತಾ ಇದೆ. ಈ ವಿಡಿಯೋದ ಲಾಸ್ಟ್ ತನಕ ನೋಡಿ, ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ, ಇದರಿಂದ ನೀವು ಉಪಯೋಗವನ್ನು ಪಡ್ಕೋಬಹುದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಮತಾ. ಫ್ರೆಂಡ್ಸ್, ನಾನು ಇವತ್ತು ಒಂದು ಒಳ್ಳೆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ. ಈ ಒಂದು ಪ್ರಾಡಕ್ಟಿಂದ ನಿಮ್ಮೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ಬೋದು. ಅದು ಯಾವ ಪ್ರಾಡಕ್ಟ್ ಅಂದರೆ ಇದೇ ನೋಡಿ, ರೀಈಕ್ವಲ್ ಸ್ಕಿನ್ ರೇಡಿಯನ್ಸ್ ಕ್ರೀಮ್. ಈ ಒಂದು ಪ್ರಾಡಕ್ಟಿಂದ ನಿಮ್ಮ ಎಲ್ಲ ಡಾರ್ಕ್ ಸ್ಪಾಟ್ಸ್, ಏಜ್ ಸೈನ್ಸ್, ಅನ್ಇವನ್ ಸ್ಕಿನ್ ಇದ್ದರೆ ಈ ಎಲ್ಲ ಸಮಸ್ಯೆಗಳಿಗೆ ಈ ಒಂದು ಕ್ರೀಮಿಂದ ಪರಿಹಾರ ಸಿಗುತ್ತೆ. ಇದ್ರ ಪ್ಯಾಕೇಜಿಂಗ್ ಬಗ್ಗೆ ಹೇಳೋದಾದರೆ, ಇದು ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಬರುತ್ತೆ. ಟ್ಯೂಬ್ ನೋಡಿ ಇಷ್ಟಿರುತ್ತೆ, ಈ ಥರ ಇರುತ್ತೆ. ಇದ್ರ ಟೆಕ್ಸ್ಚರ್ ಬಂದು ಈ ಥರ ಇರುತ್ತೆ. ತೋರಿಸ್ತೀನಿ ನೋಡಿ, ಈ ಥರ ನೋಡಿ. ಮಾಮೂಲಿ ಡೈಲಿ ಕ್ರೀಮ್ ಯೂಸ್ ಮಾಡ್ತಿರಲ್ಲ ಅದೇ ಥರನೇ, ತೀರಾ ಕ್ರೇಸಿನೆಸ್ಸು ಇರಲ್ಲ, ಸ್ವಲ್ಪ ಹಾರ್ಡಾಗೂ ಇರಲ್ಲ ಕ್ರೀಮು. ಮಾಯ್ಶ್ಚರೈಸರ್ ಟೈಪು ನೀವು ಡೈಲಿ ಕ್ರೀಮ್ ಥರ ಅಪ್ಲೈ ಮಾಡ್ಬೋದು. ನೋಡಿ, ಈ ರೀತಿ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಹಚ್ಚಿ ವಿತಿನ್ ಸೆಕೆಂಡ್ಸಲ್ಲೇ ಸ್ಕಿನ್ ಅಬ್ಸರ್ವ್ ಮಾಡ್ಕೊಬಿಡುತ್ತೆ. ಈ ಕ್ರೀಮ್ನ ಫ್ರಾಗ್ರೆನ್ಸ್ ಬಂದು ಒಂಥರ ಮೈಲ್ಡ್ ಮೆಡಿಕೇಟೆಡ್ ಕ್ರೀಮ್ ಥರನೇ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ಇದನ್ನು ನೀವು ನೈಟ್ ಅಲ್ಲಾದರೂ ಯೂಸ್ ಮಾಡ್ಬೋದು ಅಥವಾ ಡೇ ಕ್ರೀಮ್ ಥರನಾದರೂ ಯೂಸ್ ಮಾಡ್ಬೋದು. ನೈಟ್ ಮಲ್ಗೋಕ್ಕಿಂತ ಮೊದಲು ಆ್ಯಸ್ ಯೂಶುವಲ್ ಒಂದೊಳ್ಳೆ ಫೇಸ್ ವಾಶಿಂದ ನಿಮ್ಮ ಫೇಸ್ನ ಕ್ಲೀನ್ ಮಾಡಿ, ನಂತರ ನೀವು ಯಾವುದು ಮಾಯ್ಶ್ಚರೈಸರ್ ಹಚ್ಚುತ್ತೀರಾ ಅಥವಾ ಟೋನರ್ ಹಚ್ಚುತ್ತೀರಾ, ನೀವು ಯಾವುದು ಡೈಲಿ ಬೇಸಲ್ಲಿ ಯೂಸ್ ಮಾಡ್ತೀರಾ ಅದನ್ನು ಅಪ್ಲೈ ಮಾಡಿ, ನಂತರ ಈ ಕ್ರೀಮ್ನ ಅಪ್ಲೈ ಮಾಡಿ. ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಕೆಲವ್ರ ಸ್ಕಿನ್ನು ಒಂದೊಂದು ಥರ ರಿಯಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನೀವು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಇದನ್ನು ಮೇಲ್ ಆರ್ ಫೀಮೇಲ್ ಇಬ್ಬರು ಯೂಸ್ ಮಾಡ್ಬೋದು. ಸ್ಪೆಸಿಫಿಕ್ಕಾಗಿ ಈ ಥರ ಸ್ಕಿನ್ ಅವರೇ ಯೂಸ್ ಮಾಡಬೇಕು ಆ ಥರ ಏನಿಲ್ಲ. ಆಯಿಲಿ, ನಾರ್ಮಲ್, ಕಾಂಬಿನೇಷನ್ ಸ್ಕಿನ್ನು ಅಥವಾ ಡ್ರೈ ಸ್ಕಿನ್ನು, ಆಲ್ ಸ್ಕಿನ್ ಟೈಪ್ ಅವರು ಇದನ್ನು ಯೂಸ್ ಮಾಡ್ಬೋದು. ಈ ಕ್ರೀಮಲ್ಲಿ ಪ್ಯಾರಾಬೆನ್ನು ಮತ್ತು ಎಸಲಿಸ್ಸು, ಮಿನರಲ್ಸ್ ಆಯಿಲ್, ಇದು ಯಾವುದೇ ಪ್ರಾಡಕ್ಟ್ ಈ ಕ್ರೀಮಲ್ಲಿ ಇರೋಲ್ಲ. ಸೊ ಹಾಗಾಗಿ ನೀವು ಸ್ಕಿನ್ಗೆ ಯೂಸ್ ಮಾಡೋಕ್ಕೆ ತುಂಬಾ ಸೇಫ್ ಇದೆ. ಮತ್ತು ಇದು ಡರ್ಮಟಾಲಜಿಕಲಿ ಸೇಫು ಮತ್ತು ಡರ್ಮಟಾಲಜಿಕಲಿ ಟೆಸ್ಟೆಡ್ಡು. ಡಾಕ್ಟರ್ಸು ಅಪ್ರೂವ್ ಮಾಡಿದ್ದಾರೆ ಸ್ಕಿನ್ನಿಗೆ ಯೂಸ್ ಮಾಡೋದು ತುಂಬಾ ಸೇಫ್ ಇದೆ ಈ ಕ್ರೀಮು ಅಂತ. ಸೊ ಹಾಗಾಗಿ ಎಲ್ಲರೂ ಆರಾಮಾಗಿ ಯೂಸ್ ಮಾಡ್ಬೋದು. ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ನಿಮ್ಮ ಪೋರ್ಸು ಬ್ಲಾಕ್ ಆಗಲ್ಲ. ಮತ್ತು ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಪಿಂಪಲ್ಸು ಮತ್ತು ಆ್ಯಕ್ನಿ ಈ ಥರ ಯಾವುದೇ ರೀತಿಯ ಸಮಸ್ಯೆನೂ ಬರೋದಿಲ್ಲ. ಈ ಕ್ರೀಮ್ನ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳೋದಾದರೆ, ನಿಮ್ಮ ಇದನ್ನು ಯೂಸ್ ಮಾಡೋಕ್ಕಿಂತ ಮೊದಲು ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಡಸ್ಟ್ ಆಗಲಿ, ಮೇಕಪ್ ಆಗಲಿ ಇರಬಾರ್ದು. ಒಂದೊಳ್ಳೆ ಫೇಸ್ ವಾಶಿಂದ ನಿಮ್ಮ ಫೇಸ್ನ ಕ್ಲೀನ್ ಮಾಡಿಕೊಂಡು, ನಂತರ ನೀವು ಆ್ಯಸ್ ಯೂಶುವಲ್ ಯಾವುದೋ ಟೋನರ್ ಯೂಸ್ ಮಾಡ್ತೀರಾ ಡೈಲಿ ಬೇಸಲ್ಲಿ, ಟೋನರ್ ಯೂಸ್ ಮಾಡಿ ನಂತರ ಮಾಯ್ಶ್ಚರೈಸರ್ ಬದಲು ನೀವು ಈ ಕ್ರೀಮ್ನೇ ಅಪ್ಲೈ ಮಾಡ್ಬೋದು. ಈ ಕ್ರೀಮ್ ನಿಮಗೆ ಮಾಯ್ಶ್ಚರೈಸರ್ ಥರನೂ ಕೆಲಸ ಮಾಡುತ್ತೆ ಮತ್ತು ನಿಮ್ಮ ಸ್ಕಿನ್ನ ಹೈಡ್ರೇಟೆಡ್ ಆಗಿ ಇಡೋಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಮೇಕಪ್ಗಿಂತ ಮೊದಲು ಯೂಸ್ ಮಾಡ್ಬೋದು. ತುಂಬಾ ಬೆಸ್ಟ್ ರಿಸಲ್ಟ್ ಇದೆ. 6 to 8 ವೀಕ್ಸಲ್ಲಿ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ. ರೆಗ್ಯುಲರ್ ಬೇಸಲ್ಲಿ ನೀವು 6 to 8 ವೀಕ್ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ನಲ್ಲಿ ರೇಡಿಯನ್ಸ್ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಬೇಗ ರಿಸಲ್ಟ್ ಬೇಕು ಅಂದರೆ ನೀವು ಬೆಳಗ್ಗೆ ಅಥವಾ ಬೆಳಗ್ಗೆ ಸಂಜೆ ಮಿಸ್ ಮಾಡಬಾರ್ದು. ಮಾರ್ನಿಂಗ್, ನೈಟು ಅಷ್ಟೇ ಇದೇ ಥರ ಪ್ರೋಸೆಸ್ ಫಾಲೋ ಮಾಡಿ. ಫೇಸ್ ವಾಶು, ಟೋನರು, ನಂತರ ಈ ಕ್ರೀಮು ನೈಟಲ್ಲಿ ಇದೇ ಥರ ಫಾಲೋ ಮಾಡಿ. ತುಂಬಾ ಬೆಸ್ಟ್ ರಿಸಲ್ಟ್ ಇದೆ. ಬೇಗ ರಿಸಲ್ಟ್ ಬೇಕು ಅಂದರೆ ನೀವು ಡೈಲಿ 2 ಟೈಮು ಯೂಸ್ ಮಾಡಿ. ಇಲ್ಲ ನಾನು ಡೈಲಿ ಬೇರೆ ಕ್ರೀಮ್ ಅಪ್ಲೈ ಮಾಡ್ತೀನಿ ಅಂತ ಅನ್ನೋರು ಅಥವಾ ನೈಟಲ್ಲಾದರೂ ಯೂಸ್ ಮಾಡ್ಬೋದು, ಅಥವಾ ಮಾರ್ನಿಂಗಲ್ಲಾದರೂ ಡೈಲಿ ಕ್ರೀಮ್ ಥರನಾದರೂ ಯೂಸ್ ಮಾಡ್ಬೋದು. ತುಂಬಾ ಬೆಸ್ಟ್ ರಿಸಲ್ಟ್ ಇದೆ, ಟ್ರೈ ಮಾಡಿ. ಯಾರ್ದಾದ್ರೂ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತ ಅನ್ನೋರು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ನೀವು ಯಾವುದೇ ಕ್ರೀಮ್ ಯೂಸ್ ಮಾಡೋಕ್ಕಿಂತ ಮೊದಲು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಆ ಕ್ರೀಮ್ನ ಯೂಸ್ ಮಾಡಿ. ನನಗೆ ಈ ಕ್ರೀಮು ಯಾವ ರೀತಿ ವರ್ಕ್ ಮಾಡ್ತು ಅಂದರೆ, ನನ್ನ ಫೇಸು ನನ್ನ ಸ್ಕಿನ್ ಬಂದು ಆ್ಯಕ್ನಿ ಪ್ರೋನ್ ಸ್ಕಿನ್ನು. ನನ್ನ ಫೇಸಲ್ಲಿ ಆ್ಯಕ್ನಿ ಪ್ರೋನ್ ಸ್ಕಿನ್ ಅಂದರೆ ನಿಮಗೆ ಗೊತ್ತಲ್ಲ, ತುಂಬಾ ಕಲೆಗಳಿರುತ್ತೆ. ಮತ್ತು ಅನ್ಇವನ್ ಸ್ಕಿನ್ನು, ಬಿಸಿಲಿಗೆ ಹೋಗೋದ್ರಿಂದನೂ ಸ್ಕಿನ್ ಟೋನ್ ಚೇಂಜ್ ಆಗಿರುತ್ತೆ. ಇಲ್ಲೊಂದು ಕಲರು ಮತ್ತು ಇಲ್ಲೊಂದು ಕಲರು, ಆ ಥರ ಈವನ್ ಆಗಿ ಸ್ಕಿನ್ ಟೋನ್ ಇರಲಿಲ್ಲ. ಸೊ ಈ ಕ್ರೀಮ್ನ ನಾನು ಬೆಳಗ್ಗೆ ಮತ್ತು ನೈಟ್ ಮಲಗೋಕ್ಕಿಂತ ಮೊದಲು ಫೇಸ್ ವಾಶ್ ಮಾಡಿ ನಂತರ ಈ ಕ್ರೀಮ್ನ ಅಪ್ಲೈ ಮಾಡ್ತಿದ್ದೆ. ಇದನ್ನು ಯೂಸ್ ಮಾಡಿ ನನಗೆ 1 ವೀಕಲ್ಲೇ ನನ್ನ ಡಾರ್ಕ್ ಸ್ಪಾಟ್ಸ್ ಎಲ್ಲ ಫೇಡ್ ಆಗೋಕ್ಕೆ ನನಗೆ ಡಿಫ್ರೆನ್ಸ್ ಗೊತ್ತಾಯಿತು. ಸೊ ಈ ಕ್ರೀಮ್ನ ಯೂಸ್ ಮಾಡ್ತಾ ಇವಾಗ ನೋಡಿ ನನ್ನ ಸ್ಕಿನ್ನು ತುಂಬ ಕ್ಲಿಯರ್ ಆಗಿದೆ. ನೋಡಿ, ನಾನು ಈಗಲೂ ಅಷ್ಟೇ ಈ ಕ್ರೀಮ್ನ ಯೂಸ್ ಮಾಡಿದ್ದೀನಿ ಅಷ್ಟೇ, ಯಾವುದೇ ರೀತಿಯ ಫೌಂಡೇಶನ್ ಯೂಸ್ ಮಾಡಿಲ್ಲ. ಸನ್ಸ್ಕ್ರೀನು ಮಾಮೂಲಿ ನಂದು CTM ಏನಿದೆ ಯೂಸ್ ಮಾಡಿ ನಂತರ ಸನ್ಸ್ಕ್ರೀನ್ ಅಪ್ಲೈ ಮಾಡಿ, ಲಿಪ್ಸ್ಟಿಕ್ಕು, ಕಾಜಲ್ಲು, ಮಸ್ಕಾರ ಇಷ್ಟೇ ಅಪ್ಲೈ ಮಾಡಿರೋದು.
ನೋಡಿ ಈ ಥರ ಸ್ಕಿನ್ ಆಗಬೇಕು ಅಂದರೆ ನೀವು ಇದನ್ನು ಡೈಲಿ ಬೇಸಲ್ಲಿ ಯೂಸ್ ಮಾಡಿ. ಡೆಫಿನೆಟಾಗಿ ನಿಮ್ಮೆಲ್ಲ ಸಮಸ್ಯೆ ಸ್ಕಿನ್ ಪ್ರಾಬ್ಲಮ್ಸ್ಗೆ ಇದರಿಂದ ಸೊಲ್ಯೂಷನ್ ಸಿಗುತ್ತೆ. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಬೆಸ್ಟ್ ರಿಸಲ್ಟ್ ಇದೆ. ಈ ಕ್ರೀಮ್ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಈ ಕ್ರೀಮ್ ಬಗ್ಗೆ ನಿಮ್ಗೆ ಏನಾದರೂ ಇನ್ನೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಕೇಳಿ. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಇದ್ರ ಬಗ್ಗೆನೂ ನನಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತು ನನಗೆ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.